ಎಲ್ಲರಿಗೂ ಜೈ ಭೀಮ್ ಬಂಧುಗಳೇ. ಬಂಡಿಕೊಡಿಗೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 74ರಲ್ಲಿರುವ ದಲಿತರ ಜಾಗಕ್ಕೆ ಟಿವಿಎಸ್ ರಮೇಶ್ ರವರು ಅಕ್ರಮವಾಗಿ ಪ್ರವೇಶ ಮಾಡಿ ಜಾಗವನ್ನು ಕಬಳಿಸಲು ಕುತಂತ್ರ ನಡೆಸುತ್ತಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ಎಸಿ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ದರೂ ಸಹ ಅದನ್ನು ಲೆಕ್ಕಿಸದೆ ಭೂಕಬಳಕೆ ಮಾಡುವುದೇ ಇವರ ಮುಖ್ಯ ಉದ್ದೇಶವಾಗಿದೆ. ಈ ಸಂಬಂಧ ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಆಗಸ್ಟ್ 5, 2026 ಮತ್ತು ಆಗಸ್ಟ್ 6, 2026ರಂದು 2 ಬಾರಿ ದೂರನ್ನು ದಾಖಲಿಸಲಾಗಿದ್ದರೂ ಸಹ ಪೊಲೀಸರಿಗೂ ಅಂಜದೆ ದಲಿತರ ಜಾಗದಲ್ಲಿ ಅಕ್ರಮ ಪ್ರವೇಶವನ್ನು ಮುಂದುವರಿಸಿದ್ದಾರೆ. ಆದ್ದರಿಂದ ಇಂತಹ ಅಕ್ರಮ ಪ್ರವೇಶ ಹಾಗೂ ದೌರ್ಜನ್ಯದ ವಿರುದ್ಧ ಕಾನೂನು ಚೌಕಟ್ಟಿನಲ್ಲಿ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಜಾಗದ ಸ್ಥಳಕ್ಕೆ ಮಾಧ್ಯಮ ಮಿತ್ರರನ್ನು ಬರಮಾಡಿಕೊಂಡು ನಮ್ಮ ಅಳಲನ್ನು ಹಾಗೂ ನೈಜ ವಿಚಾರಗಳನ್ನು ವಿವರಿಸಿದ್ದೇವೆ. ಈ ದಲಿತರ ಮೇಲಿನ ಶೋಷಣೆ ಮತ್ತು ಜಾಗ ಕಬಳಿಕೆ ಯತ್ನದ ಸುದ್ದಿಯನ್ನು ಎಲ್ಲಾ ಪ್ರಮುಖ ಸಾರ ಮಾಡಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಆರ್ ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಆಲ್ ಭಾರತ್ ದಲಿತ ಗ್ರೇಸ್ ಸಮಿತಿ. ಹೆಸರು BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ ಗ್ರೇಸ್ ಸಮಿತಿಯಿಂದ ಮಾತಾಡ್ತಾ ಇದ್ದೀವಿ. ಇದು ಸರ್ವೆ ನಂಬರ್ 74ರಲ್ಲಿ ಬಂದುಬಿಟ್ಟು ನಮ್ಮ ಅವ್ರ ತಾಯಿಗೆ ಗ್ರಾಂಟ್ ಆಗ್ತದೆ. ಈ ಗ್ರಾಂಟ್ ಆದ ಕೂಡಲೇ ಈ ವಿಚಾರಗಳೇನಾಗ್ತದೆ ಅಂದರೆ, ನಾವು ಕೆಲವ್ರಿಗೆಲ್ಲ ಭೂಗಳ್ಳರಿಗೆಲ್ಲ ಜಮೀನು ಮಾರಾಟ ಮಾಡಿಬಿಟ್ಟಿರ್ತಾರೆ. ಭೂಗಳ್ಳರಿಗೆಲ್ಲ ಜಮೀನು ಇವ್ರು ಮಾರಾಟ ಮಾಡಲ್ಲ, ಕೆಲವ್ರು ಯಾರೋ ಕಿಡಿಗೇಳೆಲ್ಲ ತೊಗೊಂಡು ಮಾರಾಟ ಮಾಡಿರ್ತಾರೆ. ಅದಕ್ಕೂ ನಮಗೆ ಸಂಬಂಧ ಇಲ್ಲ. ನಾವು ಇದರಲ್ಲಿ ಏನು ಮಾಡ್ತೀವಿ, ಪಾಪ ದಲಿತರು ನನ್ನ ಹತ್ರ ಬಂದು ಕೂಡಲೇ ಏನು ಮಾಡ್ತೀವಿ, ನಾನು ಇವ್ರ ಕಡೆಯಿಂದ ಒಂದು GPS ತೊಗೊಂಡು AC ಕೋರ್ಟ್ ಫೈಲ್ ಮಾಡ್ತೀನಿ. AC ಕೋರ್ಟ್ ಫೈಲ್ ಮಾಡಬೇಕಾದ್ರೆ ನಾನು ಲೀಲಾವತಿ ಮತ್ತು ಆಮೇಲೆ BK ಮಂಜುವನ್ನು ಪಾರ್ಟಿ ಮಾಡ್ತೀನಿ. ನಾನು ಇವಾಗ ಈ ಜಾಗದಲ್ಲಿ ಅಕ್ರಮ ಪ್ರವೇಶ ಮಾಡಿದ್ರೆ ರಮೇಶ್ ಕುಮಾರ್ ಅವ್ರನ್ನ ನಾನು ಪಾರ್ಟಿ ಮಾಡಿರಲ್ಲ. ಈ ಒಂದು ವಿಚಾರದಲ್ಲಿ AC ಅವ್ರು ಏನು ಮಾಡ್ತಾರೆ, ಈ ನಮ್ಮ ಕೇಸನ್ನು ಡಿಸ್ಮಿಸ್ ಮಾಡ್ತಾರೆ. ಏನಂತ ಡಿಸ್ಮಿಸ್ ಮಾಡ್ತಾರೆ, ಜಾಗ ಅವ್ರು ತೊಗೊಂಡೋಗಿ ಅಂತೆಲ್ಲ ಮಾಡೋದಲ್ಲಿ ಕೆಲವು ಲಿಮಿಟ್ಸಲ್ಲಿ ಇರ್ತವೆ. ಲಿಮಿಟ್ಸಲ್ಲಿ ಪ್ರಕಾರ ಇದಿರ್ತದೆ, ಇದು ಮಾಡಿ ಅಂತ. ಆಮೇಲೆ ಇವರು ರಮೇಶನ್ನು ಪಾರ್ಟಿ ಮಾಡಿ ಅವ್ರಿಗೆ ಮಾಡಿದ್ದೀವಿ ಅಂತ ಹೇಳಲ್ಲ. ಇದು ವಿಚಾರದಲ್ಲಿ ನಾನು ಈ ವಿಚಾರದಲ್ಲಿ ನನಗೆ AC ಕೋರ್ಟಿಂದ ಆರ್ಡ್ರ್ ಆದ ಕೂಡಲೇ ಆಮೇಲೆ ನನಗೆ ತಡೆಯಾಜ್ಞೆ ಕೊಟ್ಟಿದ ಕೂಡಲೇ ಬಾಗಲೂರು ಪೊಲಿಟಿಷನ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸೊ ಕಂಪ್ಲೇಂಟ್ ಕೊಟ್ಟು ಸುಮಾರು ದಿನಗಳಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪಾಲಿಟಿಷನ್ಗೆ ಪಿಟಿಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡಿರಲ್ಲ. ತನಿಖೆನೂ ಆಗಿರಲ್ಲ, ಏನಾಗಿರಲ್ಲ. ಆಮೇಲೆ ನೋಡಿ, ರಮೇಶ್ ಅವರು ಅಕ್ರಮವಾಗಿ ಇಲ್ಲಿ ಬಂದು ಬಿಲ್ಡಿಂಗ್ ಕಟ್ತವ್ರೆ ಸರ್ ಅಂತ ಹೇಳಿದ ಕೂಡಲೇ ನಾನು ಪೊಲಿಟಿಷನ್ ಕಟ್ಟಿದ ಕೂಡಲೇ ಆಯಿತು ಅದನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ತನಿಖೆ ಮಾಡಲಿಲ್ಲ. ತಿರ್ಗಿ ಆಮೇಲೆ ಏನು ಮಾಡಿದವರು, AC ಕೋರ್ಟಲ್ಲಿ ನಾನು ಕೇಸ್ ನಡೆದಿದೆ ಅಂದ ಕೂಡಲೇ ಕೇಸ್ ಅವ್ರಿಗೂ ಆರ್ಡ್ರ್ ಆಗಿಲ್ಲ, ನಮಗೂ ಆಗಿಲ್ಲ. ಸರ್ಕಾರದ ವಶಕ್ಕೆ ತೊಗೊಂಡಿದ್ದಾರೆ. ಸರ್ಕಾರಕ್ಕೆ ವಶಕ್ಕೆ ತಗೊಂಡಾದ್ಮೇಲೆ ನಾನೇನು ಮಾಡಿದೆ, AC ಅವ್ರನ್ನ ಮತ್ತು DC ಬೇರೆ ಇನ್ನಿತರನ್ನೆಲ್ಲ ನಾನು ಪಾರ್ಟಿ ಮಾಡಿ, ಬಾಗಲೂರು ಪೊಲೀಸವ್ರನ್ನ ಪಾರ್ಟಿ ಮಾಡಿ ನಾನು ಇದಕ್ಕೆ DC ಕೋರ್ಟ್ಗೆ ಅಪೀಲ್ ಮಾಡಿದ್ದೀನಿ. ನಾನು DC ಕೋರ್ಟಲ್ಲಿ ಕೇಸಲ್ಲಿ ಪೆಂಡಿಂಗ್ ಇಡಿಸಿದ್ದೀನಿ. ನಾವು ಅಷ್ಟರಲ್ಲಿ ಅಪ್ಪನ ನನಗಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಸೈಟ್ನ ಬಂದುಬಿಟ್ಟು ಇದು ಮಾಡಿ, ಈ ಅಪ್ಪನಿಗೆ ಏನಾರು ಆಗಿದ್ರೆ ಪೊಲೀಸ್ ಸಂಬಂಧ ಬಂದು ಮಾಡ್ಕೊಳ್ಳಿ, ನಾವೇನು ಮಾಡೋಣ. ಇವ್ರು ಇಲ್ದಿದ್ರೆ ಬಂದು ಇಲ್ಲಿಗಲಲ್ಲಿ ಬಂದು ಮಾಡ್ಕೊತಾ ಇದ್ದಾರೆ. ಇದು ಕಾನೂನು ಬಾಹಿರವಾಗಿರ್ತದೆ. ನಾನು ಪೊಲೀಸ್ ಸ್ಟೇಷನ್ಗೆ 2 ಸಾರಿ ಕಂಪ್ಲೇಂಟ್ ಕೊಡ್ತೀನಿ, ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ್ದೀನಿ. ಆಮೇಲೆ ಪೊಲೀಸ್ ಅಧಿಕಾರಿಗಳಿಗೂ ಗಮನಕ್ಕೂ ನಾನು ಹೇಳಿದ್ದೀನಿ, ಸರ್ ಹಿಂಗಿದೆ ವಿಚಾರ, ನಾನು ಇವ್ರನ್ನ ಪಾರ್ಟಿ ಮಾಡಿಲ್ಲ ಯಾವುದೇ ಕಾರಣಕ್ಕೂ. ನಾನು BK ಮಂಜು ಮತ್ತು ಲೀಲಾವತಿ ಪಾರ್ಟಿ ಮಾಡೋದು. ಆಮೇಲೆ ಸರ್ಕಾರ ವಶಕ್ಕೆ ತೊಗೊಂಡಿದ್ದೆ, ಯಾರ ಹೆಸರಿಗೂ ಇದು ಮಾಡಲಿಲ್ಲ. ಕೆಲವ್ರು ಇವ್ರು ಏನು ಮಾಡಿದ್ರೆ ಡಿಸ್ಮಿಸ್ ಆಗಿದೆ, ಡಿಸ್ಮಿಸ್ ಅಂತ ಪೊಲೀಸ್ ಅಧಿಕಾರಿಗಳಿಗೆಲ್ಲ ಮಿಸ್ಗೈಡ್ ಮಾಡ್ತಾರೆ ರಮೇಶರು. ಅದು ತಪ್ಪು. ಅದು ನಾನು ಯಾವುದೇ ಕಾರಣಕ್ಕೂ ಇವ್ರಿಗೆ ಇದು ಮಾಡೋಕ್ಕಲ್ಲ. ನಾನು ಕಾನೂನು ಚೌಕಟ್ಟಲ್ಲಿ ಹೋಗೋನು. ಈ ವಿಚಾರದಲ್ಲಿ ಬಂದ್ಬಿಟ್ಟು ನಾನು ಆಲ್ರೆಡಿ ರಮೇಶ್ ಅವ್ರ ವಿರುದ್ಧವಾಗಿಯೇ 3-4 ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲಿಟಿಷನ್ಗೆ. ಅವ್ರು ಇದು ಪಿಟಿಷನ್ ಮಾಡ್ಕೊಂಡು ಇದುವರೆಗೆ ತನಿಖೆ ಮಾಡಲಿಲ್ಲ. ನಿನ್ನೆ ರಮೇಶ್ ಅವ್ರು ಹೇಳ್ತಾರೆ, ಅಣ್ಣ ನಮ್ಮ ಪೊಲೀಸರು ನಮ್ಮನ್ನು ಕರೆದಿದ್ದೀರ, ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳವ್ರೆ. ಆ ವಿಚಾರದಲ್ಲಿ ನಾನು ಭಾಳ ಕಾನೂನು ಚೌಕಟ್ಟಲ್ಲಿ ನೋಡಿ, ಪಾಪ ಬಡವರು ದಲಿತರು ನೋಡಿ, ಅಮ್ಮನ ಗ್ಯಾಂಗ್ರಿಂಗ್ ಎಲ್ಲ ಬಂದ್ಬಿಟ್ಟು ಇವ್ರ ಕುಟುಂಬರು ಇವ್ರಿಗೆ ಸೇರ್ಬೇಕಂತ ಜಾಗನ ಯಾವುದೇ ಕಡೆ ಅವ್ರೇನಾನ ಒಂದು ವೇಳೆನಾದ್ರೂ ಇಲ್ಲೇನು ಬಿಲ್ಡಿಂಗ್ ಕಟ್ಟಬೇಕಾದ್ರೆ AC ಅವ್ರ ಕಡೆಯಿಂದ ಆರ್ಡ್ರ್ ತೊಗೊಂಡು, ಪಂಚಾಯತಿಂದ ತೊಗೊಂಡು, ಕಂದಾಯ ಇಲಾಖೆಯಿಂದ ಆರ್ಡ್ರ್ ತೊಗೊಂಬಂದು ಪೊಲೀಸ್ ರಕ್ಷಣೆ ತೊಗೊಂಡು ಕೆಲಸ ಮಾಡಲಿ, ನಾನೇನು ಬೇಡನಲ್ಲ. ಇದು ಇಲ್ಲಿಗಲ್ ಇರೋದಕ್ಕೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಾರ್ದು. ಈಗ 5 ಗಂಟೆಗೆ ನಾವು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ವಿ, ಸರ್ ನಾನು ಬರ್ತೀನಿ, ಡಾಕ್ಯುಮೆಂಟ್ ತೊಗೊಂಬರ್ತೀನಿ, ಪುಟ್ಟಸ್ವಾಮಿ ಸಾಹೇಬ್ರ ನಾನು ಮಾತಾಡ್ಕೊಂಡೆ ಬಂದು ಮೀಡಿಯಾ ಆಮೇಲೆ DCP ಸಾಹೇಬ್ರಿಗೆ ಹೇಳಿದ್ದೀನಿ, ACP ಸಾಹೇಬ್ರಿಗೆ ವಿಚಾರ ತಿಳಿಸಿದ್ದೀನಿ. ಸರಿ ಮುನ್ರಾಜರ ಅದೇನಿದ್ರೆ ಒಂದು ಅರ್ಜಿ ಕೊಡಿ, ಅದು ನಾನು ಕುತ್ಕೊಂಡು ಪರಿಶೀಲನೆ ಮಾಡಿ ಮಾತಾಡ್ತೀನಿ ಅಂತ ಹೇಳಿ, ಸರಿ ಸರ್ ಹಂಗೆ ಮಾಡಿ ಅಂತ ನಾನು ಪೊಲೀಸ್ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಯಾವುದೇ ಕಾರಣಕ್ಕೂ ರಮೇಶ್ ಅವ್ರಿಗೆ ಇದಕ್ಕೆ ಹಕ್ಕಿಲ್ಲ. ರಮೇಶ್ ಅವ್ರು ಏನಾದರೂ ಕೋರ್ಟಲ್ಲಿ ಏನಾನ ಅವರು ಸೈಟಿಂದ ಸೈಟ್ ನಾನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಧಾರಾವಾಳ ಮಾಡ್ಕೊಳ್ಳಿ. ಅದು ಮಾಡ್ಬೇಕಂಬೇಕಾದ್ರೂ ಕಾನೂನು ಉಲ್ಲಂಘನೆ ಮಾಡಿ ಮಾಡ್ಕೊಂಬಾರ್ದು. ಈ ವಿಚಾರ ಪೊಲೀಸರು ಅಧಿಕಾರಿಗಳಿಗೆ ಗಮನದ ಬಂದು ಮಾಡ್ಕೊಳ್ಳಿ, ನಾವೇನು ಬೇಡನಲ್ಲ. ನಾವು ಸುಮ್ಮನೆ ಇಲ್ಲಿ ಬರೋದು, ನಾವಿಲ್ದಾಗ ಇವತ್ತು ನಾವು ನೆನ್ನೆಯಿಂದ ಕೋರ್ಟಲ್ಲಿದ್ದೀನಿ. ನಾನು ಇಲ್ಲಿ ಕೆಲಸ ಮಾಡೋಕೆ ಇದು ಮಾಡೋ ಕೋರ್ಟ್ ಬಿಡೋದು ಅರ್ಧ ಬರೋದು. ಈಗ ಕೋರ್ಟ್ಗೆ ಒಂದು 3 ಗಂಟೆಗೆ ನಾನು ಕೋರ್ಟ್ಗೆ ಹೋಗಬೇಕು. ಯಾಕಂದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಹೇಳಿ ನ್ಯಾಯ ಪ್ರಕಾರ ನಾನು ನಡೀತೀನಿ. ನ್ಯಾಯ ಅಂತ ನಾವು ಇದು ಹೊಡ್ಕೋಗ್ತೀವಿ. ಅದನ್ನು ಅತಿಕ್ರಮ ಪ್ರವೇಶ ಮಾಡೋದು ಅವರೇನೋ ಮಾಡಬೇಕಾದ್ರೂ ಬಂದ್ಬಿಟ್ಟು ಇದು SC ST ಆಗ್ಬಿಡೋದು. ಅದು ಅವ್ರ ಅಕ್ರಮ ಪ್ರವೇಶ ಮಾಡೋದೇ ಒಂದು ಅಟ್ರಾಸಿಟಿಗೆ ಬರ್ತದೆ. ದಯವಿಟ್ಟು ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಪಾಪ ಲೇಬರ್ಗಳೆಲ್ಲ ಕೆಲಸ ಮಾಡ್ತಾರೆ, ಅವ್ರ ಮೇಲೆ ಇದು ಮಾಡೋಕ್ಕೆ ಹೋಗ್ಬಾರ್ದು. ದಯವಿಟ್ಟು ರಮೇಶ್ ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ, ಅವರು ನಮ್ಮ ಮುಂದೆನೇ ಇದ್ದಾರೆ, ಅವ್ರಿಗೂ ಹೇಳಿದ್ದೀನಿ. ನೋಡಿ ಅವರು ಹೇಳಿದ್ರು, ಸರ್ ನಾನು ಲೀಲಾವತಿ ಕಡೆಯಿಂದ ತೊಗೊಂಡಿದ್ದೀನಿ ಅಂತ ಹೇಳಿದ್ರು. ಲೀಲಾವತಿಯವ್ರ ಕಡೆಯಿಂದ ತೊಗೊಂಡ್ರೆ ಅದಿನ್ನೂ ಕೋರ್ಟಲ್ಲಿ ಪ್ರೊಸೀಡಿಂಗ್ ಇದೆ, ಅದುವರೆಗೂ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಈಗೇನೋ ಫ್ರೆಶ್ ಆಗೇನೋ ನಾನು ನೀವು ಲೀಲಾವತಿ
ಮಾಡ್ತೀವಿ ಪಾಣಿಗೆ ನೋಡಿ. ಆ ಪಾಣಿ ತೆಗೆದು ನೋಡ್ರಿ, ಇವಾಗ ನಾನು ಪಾಣಿಯಲ್ಲಿ ಎಂಟ್ರಿ ಮಾಡಿಸಿದ್ದೀವಿ ನಾವು. ಇದು ತಡೆ ಯಾಕೆ ಅಂತ ಪಾಣಿಯಲ್ಲಿದೆ ನೋಡಿರಿ, ನೀವು ನೋಡೆಲ್ಲ ಇದು ಮಾಡ್ಕೊಳ್ರಿ. ಆಮೇಲೆ ಇದು ನೀವು ಯಾವುದೋ ಒಂದು ಈಗ ಸರ್ಕಾರ ಮಾಡೋ ಇದನ್ನು ಕಾಪಿನ ತಗೊಂಬಂದು ನಮ್ಮ ಹತ್ರ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಇದಕ್ಕೂ ನಮಗೆ ಸಂಬಂಧ ಇಲ್ಲ, ಇದು ನಮ್ಮ ಇದಾಗಿರ್ತದೆ. ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಹಂಗೂ ವೇಳೆ ಏನಾದ್ರು ಇದು ಮಾಡ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸರು ಒಂದು ವೇಳೆ ಏನಾದ್ರೂ ದೂರು ದಾಖಲು ಮಾಡಿಲ್ಲ ಅಂದರೆ ನಾನು ಕೋರ್ಟ್ಗೆ ಹೋಗಿ PCR ಆದ್ರೂ ಮಾಡಿಸಿ ನಾನು ಇದನ್ನು ಕಾನೂನು ಚೌಕಟ್ಟಲ್ಲಿ ಮಾಡ್ತೀನಿ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಹೋರಾಟಗಾರರಾಗಿ ನ್ಯಾಯ ರೀತಿಯಿಂದ ಹೋರಾಟ ಮಾಡ್ತೀವಿ. ದೌರ್ಜನ್ಯ ದಬ್ಬಾಳಿಕೆ ನಮ್ಮ ಜೀವನದಲ್ಲಿ ಮಾಡಿಲ್ಲ, ನಾವು ಮಾಡೋಕ್ಕೂ ಹೋಗಲ್ಲ. ಯಾವುದೊಂದು 30 ವರ್ಷಗಳು ನಮ್ಮದು ಹೋರಾಟ ಸತತವಾಗಿ ಬಡವ್ರ ಪರವಾಗಿ ಇರ್ತದೆ ಹೊರತು ಅನ್ಯಾಯ ಪರವಾಗಿ ಹೋಗಲ್ಲ. ಈ ವಿಚಾರದಲ್ಲಿ ಈ ಸೈಟ್ಗೆ ಬರೋಕ್ಕೋಸ್ಕರ ರಮೇಶ್ ಅವರು ಒಂದು 3 ಲಕ್ಷ ಕಾಸು ಕೊಡ್ತೀನಿ ಅಂತ ಬೇರೆ ಕಡೆ ನಿಲ್ಲಿಸಿದ್ರು. ನಾನು ಅದಕ್ಕೂ ಅಡ್ಡ ಹೋಗಲಿಲ್ಲ. ನಾನು ತಿರ್ಗಾ ಮೇಲೆ ನಾನು 3 ಲಕ್ಷ ಕಾಸು ಕೊಟ್ಟು ನಾನು ಕೆಲಸ ಮಾಡ್ತೀನಿ ಅಂತ ನೆನೆ ನಮ್ಮ ಮೇಲೆ SC/ST ವಿಚಾರದಲ್ಲಿ ನಮ್ಮ ಮನೇಲಿ ಜಾತಿ ನಿಂದೆ ಮಾಡಿಲ್ಲ, ದೌರ್ಜನ್ಯ ಮಾಡಿದ್ರು. ಈ ವಿಚಾರದಲ್ಲಿ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಇನ್ನೂ ದೂರ ಹಂಗೆ ಇಟ್ಕೊಂಡಿದ್ದಾರೆ. DCP ಸಾಹೇಬ್ರಿಗೆ ಹೇಳಿದ್ದೀನಿ, ACP ಸಾಹೇಬ್ರಿಗೆ ಹೇಳಿದ್ದೀನಿ. ನಾನು ಸರ್ ತನಿಖೆ ಮಾಡಿ ನಾನು ಮಾಡ್ತೀನಿ ಮುನ್ರಾಜ್ ಅವರು ಅಂತ DCP ಸಾಹೇಬ್ರು ಹೇಳಿದ್ರು. ACP ಸಾಹೇಬ್ರು ಹೇಳಿದಕ್ಕೋಸ್ಕರ ಆ ಒಂದು ಮನವಿಯನ್ನು ನಾನು ಸ್ವೀಕರಿಸಿ ಈಗ ನಾನು ಪುಟ್ಟಸ್ವಾಮಿ ಸಾಹೇಬ್ರಿಗೆ ಹೇಳ್ಬಿಟ್ಟು ನಾನು ಬಂದು ಸರ್ ಹೋಗ್ತಾ ಇದ್ದೀನಿ, ಮೀಡಿಯಾ ಮಾಡ್ಬಿಟ್ಟು ಬರ್ತೀನಿ ಸರ್, 5 ಗಂಟೆಗೆ ಬರ್ತೀನಿ ಅಂತೇಳಿ ಪರ್ಮಿಷನ್ ತೊಗೊಂಡಿದ್ದು. 5 ಗಂಟೆಗೆ ನನ್ನ ಡಾಕ್ಯುಮೆಂಟ್ ಸಮೇತ ನಾನು ಅಲ್ಲಿರ್ತೀನಿ. ಅದುವರೆಗೂ ಯಾವುದೇ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಕೆಲಸ ಏನೋ ಮಾಡಿದ್ರೆ ನಿಮ್ಮದು ವೇಸ್ಟ್ ಆಗುತ್ತೆ. ಕಾನೂನು ಚೌಕಟ್ಟಲ್ಲಿ ಮಾಡಿ. ಇದೇನೋ ಮಾಡೋಕ್ಕೋದ್ರೆ ದೌರ್ಜನ್ಯ ಮಾಡೋಕ್ಕೋದ್ರೆ ನಿಮಗೂ ಇದಾಗುತ್ತೆ, ನಮಗೂ ಅನ್ಯಾಯಗಳಾಗ್ತದೆ. ಮಾಡೋಕ್ಕೆ ಹೋಗ್ಬೇಡ್ರಿ. ಕಾನೂನು ಚೌಕಟ್ಟಲ್ಲಿ ಇವತ್ತು ನಾಳೆ ಇರ್ರಿ. ಸಾಹೇಬ್ರುಗಳಲ್ಲೇ ಹೋಗೋಣ ಪೊಲೀಸ್ ಸ್ಟೇಷನ್ ಕುತ್ಕೊಂಡು ಏನು ತೀರ್ಮಾನ ತೊಗೊಂಡು ಅದರಂತೆ ನಾವು ಮಾಡಿ. ಈಗ ನಾವು ಹೇಳಿದ್ಬಿದ್ರು ತಿರ್ಗಾ ನಾನು ಅಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಮುಂಚೆನೇ ಅಲ್ಲಿ ರಾಮೇಶ್ವರ್ ಬಂದು ಆವಾಗ ಕರೆದ್ರೆ ನಮಗೂ ಮುಜುಗರ ಆಗುತ್ತೆ. ಈಗ ನೀವು ಪೊಲೀಸವ್ರನ್ನ ಕರೆಸೋದು, ನಾನು ಪೊಲೀಸರು ಕರೆಸೋದು, ನಮ್ಮ ಮಧ್ಯದಲ್ಲಿ ಪೊಲೀಸರು ತೊಂದರೆ ಕೊಡೋಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಕೆಲಸ ಮಾಡೋರಿಗೆ ನಮಗೆ ಆದಂಥ ಇರೋಂಥ ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಅವ್ರಿಗೆ ಇದು ಕೊಡಿ, ಅನುವು ಮಾಡಿಕೊಡಿ. ಈ ಒಂದು ನನ್ನ ವಿಚಾರಗಳು.